ಸಂಧ್ಯಾ ಸತ್ತಿರೋ ಜಾಗದಲ್ಲಿ 3 ರಿಂದ 4 ಗಂಟೆ ತನಕ ಅಂದ್ರೆ 1 ಗಂಟೆಗಳ ಕಾಲ ಸಿತಾರಾ ಶಕ್ತಿ ಪ್ರಸಾದ್ ಮತ್ತೆ ಈ ಶಂಕ್ರು ಇವರಿಬ್ಬರ ಫೋನ್ ಸಿಗ್ನಲ್ ಒಂದೇ ಟವರ್ ಅಲ್ಲಿ ಕ್ಯಾಚ್ ಆಗಿದೆ. JP, you may proceed. Thank you, Your Honor. Your Honor, ಇವರು ಸಿತಾರಾ ದೇವಿ ಅವರು. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ವಿಕ್ರಮ್ ಭೂಪತಿ ಅವರ ತಾಯಿ, ಅಂದ್ರೆ MLA ಶಕ್ತಿ ಪ್ರಸಾದ್ ಭೂಪತಿ ಅವರ ಹೆಂಡತಿ. ಅವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು Your Honor, ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ದಿನಕ್ಕೊಬ್ಬರ ಮೇಲೆ ಅನುಮಾನ ಬರುತ್ತೆ. ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ, ಇಲ್ಲಿ ತಂದು ನಿಲ್ಲಿಸ್ತಾರೆ. ಸಮಾಜದಲ್ಲಿ ಅವ್ರು ಎಂಥ ಸ್ಥಾನದಲ್ಲಿದ್ದಾರೆ, ಅವ್ರು ಎಂಥ ಗಣ್ಯ ವ್ಯಕ್ತಿಗಳು, ಹೀಗೆ ಅವ್ರ ಮೇಲೆ ಆರೋಪ ಮಾಡೋದ್ರಿಂದ ಅವರ ಮಾನಹಾನಿ ಆಗುತ್ತೆ ಅಂತಾನು ಯೋಚನೆ ಮಾಡಲ್ಲ ಇವರನ್ನ. ವಿಪರ್ಯಾಸ ಏನು ಅಂದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋರೇ ಹೀಗೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಇವರ. ಹಿಂದಿನ ಹಿಯರಿಂಗ್ ಅಲ್ಲಿ ವಿಕ್ರಮ್ ಭೂಪತಿ ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ವಿಕ್ರಮ್ ಭೂಪತಿ ಕೊಲೆ ಮಾಡಿಲ್ಲ, ಅವ್ರ ತಾಯಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಈ ಕೋರ್ಟು ಕಾನೂನು ಅಂದ್ರೆ ಒಂದು ಆಟ ಆಗ್ಬಿಟ್ಟಿದೆ ಇವರ. ಆಬ್ಜೆಕ್ಷನ್ ಯುವರ್ ಆನರ್. ಸಾಕ್ಷಿ ಇರೋದ್ರಿಂದಾನೆ ಅಪ್ಲಿಕೇಶನ್ ಹಾಕಿರೋದು. ಮೊದಲವ್ರಿಗೆ ಮಾತಾಡಕ್ ಬಿಡಮ್ಮ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯುವರ್ ಆನರ್, ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವತ್ತು ಹೇಳ್ತಿರೋದು ಅಷ್ಟೇ. ಇದು ಒಂದು ಬೋಗಸ್ ಕೇಸ್. ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಶಕ್ತಿ ಪ್ರಸಾದ್ ಭೂಪತಿ ಅವರ ಮೇಲೆ ವೈಯಕ್ತಿಕ ದ್ವೇಷ ಇರೋದ್ರಿಂದ ಈ ತರ ಸುಳ್ಳು ಆರೋಪ ಮಾಡಿ ಇವ್ರಿಗೆಲ್ಲ ಹಿಂಸೆ ಕೊಡ್ತಿದ್ದಾರೆ. ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಕೊಡ್ತಾ ಇದ್ದೀನಿ. ಹಾಗೆ ಈ ಪೆನ್ ಡ್ರೈವ್ ಅಲ್ಲಿರೋ ವಿಡಿಯೋನ ನೀವು ನೋಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ ಇವರ. ಮೊನ್ನೆ ಭಾರ್ಗವಿ ಅವರು ತೋರಿಸಿದ CCTV ಫುಟೇಜ್ ಅಲ್ವಾ ಇದು? ಹೌದು ಯುವರ್ ಆನರ್, ಅದೇ ಫುಟೇಜ್. ಅವತ್ತು ನಾವು ಸಂಧ್ಯಾಳ ಹಿಂದೆ ವಿಕ್ಕಿ ಹೋಗಿದ್ದನ್ನ ಗಮನಿಸಿದ್ವಿ. ಆದ್ರೆ ಇವತ್ತು ವಿಕ್ಕಿ ನಡಿಗೆ ಬಗ್ಗೆ ನೀವು ಮುಖ್ಯವಾಗಿ ಗಮನ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊಂತೀವಿ. ನೀವು ವಿಡಿಯೋಲಿ ನೋಟಿಸ್ ಮಾಡ್ದಂಗೆ ಸಂಧ್ಯಾ ವೇಗವಾಗಿ ನಡ್ಕೊಂಡು ಹೋಗ್ತಿದ್ರೆ ವಿಕ್ಕಿ ಅವಳ ಹಿಂದೆ ತೂರಾಡ್ಕೊಂಡು ಹೋಗ್ತಿದ್ದಾನೆ. ಇದು ಯಾಕೆ ಅಂದ್ರೆ, ಅವತ್ತು ವಿಕ್ಕಿ ಕುಡಿದ ಮತ್ತಿನಲ್ಲಿ ಹೀಗೆ ತೂರಾಡ್ಕೊಂಡು ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡಕ್ಕೆ ಸಾಧ್ಯನಾ ಇವರಾನ? ನನ್ ಕ್ಷಮೆ ಕೇಳಿದ್ರು ಮಾವಾಗ ನನ್ನ ಮೇಲೆ ಕೋಪನ ಇಳಿತಿಲ್ವಲ್ಲ ಮಾವ. ಅಳಿಮಯ್ಯ, ಅದು ಹೆಂಗೋ ಇಳಿಯುತ್ತೆ? 24 ವರ್ಷ
ಸಾಕಿ ಬೆಳೆಸಿರೋ ಮಗಳು. ಅವಳ ಎದುರಿಗೆ ನೀನು ಬಾಯಿಗೆ ಬಂದಂಗೆ ಬೈದ್ರೆ ಬೇಜಾರಾಗದೆ ಇರುತ್ತಾ? ಅದು ಅಲ್ಲದೆ ಬಾವಂಗೂ ಅವ್ರಿಗೂ ಹಳೆ ಲೆಕ್ಕಾಚಾರ ಬೇರೆ ಇತ್ತು. ಅವನಿಂದ ಅವ್ರಿಗೆ ತೊಂದರೆ ಆಗಿದೆ ಅಂತ ಬೇರೆ ಹೇಳ್ತಿದೀಯ. ನೀನು ನೋಡಿದ್ರೆ ಬಾಯಿಗೆ ಬಂದಂಗೆ ಬೈದು ರೇಗಾಡಿದ್ರೆ ಅವ್ರಿಗೆ ಭಯ ಆಗದೆ ಇರುತ್ತಾ? ನೊಂದಿರೋ ಜೀವ ಕಣೋ. ಮಗಳ ಜೀವನದ ಬಗ್ಗೆ ಅವರಿಗೆ ಅನುಕಂಪ ಇರಲ್ವಾ? ಅದಕ್ಕೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ. ಹಾಗಿದ್ರೆ ಇದನ್ನ ಸರಿಪಡಿಸಕ್ಕಾಗಲ್ವಾ? ಆಗುತ್ತೆ ರಾಜ್ಕುಮಾರ, ಖಂಡಿತ ಆಗುತ್ತೆ. ಈಗ ನೋಡು, 2 ದಿನದ ಹಿಂದೆ ಭಾರ್ಗವಿ ಬಗ್ಗೆ ನಿನಗೆ ತಪ್ಪು ಅಭಿಪ್ರಾಯ ಇತ್ತು. ಆದ್ರೆ ಈಗ ಅವಳು ಏನಂತ ಅರ್ಥ ಆಗಿದೆ ತಾನೆ? ಇವತ್ತು ಭಾರ್ಗವಿ ಕೋರ್ಟಲ್ಲಿ ಗೆಲ್ತಾಳೆ. ನೀನು ಅವಳಿಗೆ ಎಷ್ಟು ಸಹಾಯ ಮಾಡಿದ್ಯ ಅಂತ ನಿಮ್ಮ ಮಾವನ್ಗೆ ಅರ್ಥ ಆಗುತ್ತೆ. ಆಗ ಎಲ್ಲ ಸರಿ ಹೋಗ್ಬಿಡುತ್ತೆ. ಮೊದ್ಲಿನ ತರ ಜಿಂಗಿ ಚಕ್ಕ. ನೀನ್ ಹೇಳ್ದಂಗಾದ್ರೆ ಅಷ್ಟೇ ಸಾಕು ಮಾವ, ಅದೇ ಸಂತೋಷ. ಅಳಿಮಯ್ಯ, ನನಗೊಂದು ಡೌಟು. ನಿಮ್ಮ ಅತ್ತಿಗೆ ನಿಜವಾಗ್ಲೂ ಒಳ್ಳೆವಳ? ಮಾವ ಯಾಕೆ ಕೇಳ್ತಿದ್ಯಾ? ಅಳಿಮಯ್ಯ, ಅವರಿಬ್ರು ಅಕ್ಕ ತಂಗಿನೇ. ಆದ್ರೆ ಎರಡೂ ಮನೆಯವರು ಒಂದಾಗ್ಲಿ ಅನ್ನೋದು ಭಾರ್ಗವಿಗಿರೋ ಕಾಳಜಿ ಬೃಂದಾಗ ಯಾಕಿಲ್ಲ? ಯುವರ್ ಅವತ್ತು ನಡೆದದ್ದು ಇಷ್ಟೇ. ಎಂದಿನಂತೆ ಸಂಧ್ಯಾ ವಿಕ್ಕಿನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ಅವನಿಂದ ದುಡ್ಡು ಕೇಳಕ್ಕೆ ಬಂದ್ಲು. ಅವಳಷ್ಟೇ ಅಲ್ಲ, ಅವಳ ಜೊತೆ ಅವಳ ಟೀಮ್ ಮೆಂಬರ್ ಆ ಸ್ಫಟಿಕ ಅನ್ನೋ ಹುಡುಗಿನೂ ಕರ್ಕೊಂಡ್ ಬಂದಿದ್ಲು. ಇವಳ ಮಾನಸಿಕ ಒತ್ತಡನ ತಡ್ಕೊಳಕ್ಕಾಗದೆ ವಿಕ್ಕಿ ಆಕ್ರೋಶಗೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋದ. ಅದು ಆ CCTV ಫುಟೇಜ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಸ್ವಲ್ಪ ದೂರ ಅವಳ ಹಿಂದೆನೆ ಹೋದ. ಆಮೇಲೆ ಸಂಧ್ಯಾ ಎಸ್ಕೇಪ್ ಆದ್ಲು. ಅಲ್ಲಿಂದ ನೇರವಾಗಿ ಮನೆಗೆ ಹೋದ. ಮತ್ತೆ ಹಿಯರಿಂಗ್ಗೆ ಅಂತ ಕೋರ್ಟ್ಗೆ ಬಂದ. ಯುವರ್ ಆನರ್, ಇನ್ನು ಸಿತಾರಾದೇವಿ ಅವ್ರ ಬಗ್ಗೆ. ಅವರ ಮೊಬೈಲ್ ಫೋನ್ ಸಿಗ್ನಲ್ ಕೂಡ ಮನೆ ಹತ್ರ ಇದ್ದ ಟವರಿನ ವ್ಯಾಪ್ತಿಯಲ್ಲೇ ಇತ್ತು ಅಂತ ನಿಮ್ಗಾಗ್ಲೇ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಯುವರ್ ಆನರ್, ಸಿತಾರಾದೇವಿ ಅವರು ಒಬ್ಬ ಮುಗ್ಧ ಗೃಹಿಣಿ. ಅಪೋನೆಂಟ್ ಲಾಯರ್ ಭಾರ್ಗವಿ ಒಂದು ಹೆಣ್ಣಾಗಿ ಅವರ ತಾಯಿ ವಯಸ್ಸಿನ ಒಬ್ಬ ಹೆಂಗಸಿನ ಮೇಲೆ ಹೀಗೆ ಆರೋಪ ಮಾಡೋದು ಖಂಡಿತ ಸರಿಯಲ್ಲ. ಅವರ ವೃತ್ತಿಗೆ ಅವ್ರು ಕೊಡ್ತಿರೋ ಗೌರವ ನೋಡಿ ತುಂಬಾನೇ ಬೇಜಾರಾಗ್ತಿದೆ ಇವರ. ಯುವರ್ ಆನರ್, ಈ ಸಿಟಿನಲ್ಲಿ ಏನೇ ಕ್ರೈಮ್ ನಡೆದ್ರು ಅದಕ್ಕೆ ಕಾರಣ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅನ್ನೋದು ಎಲ್ಲಿಯ ನ್ಯಾಯ ಇವರ? ಅಪೋನೆಂಟ್ ಲಾಯರ್ ಭಾರ್ಗವಿ ಅದೇ ಭಾವನೆಯಲ್ಲಿದ್ದಾರೆ. ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಅವರ ತಂದೆ ತಾಯಿ ಅವರ ಕುಟುಂಬದವ್ರಿಗೆಲ್ಲ ಹಿಂಸೆ ಕೊಡೋದು ಖಂಡಿತ ಸರಿಯಲ್ಲ ಇವರ ಆನರ್. ಹಾಗಾಗಿ ಈ ಕೂಡಲೇ ವಿಕ್ರಮ್ ಭೂಪತಿ ಅವರನ್ನ, ಸಿತಾರಾದೇವಿ ಅವರನ್ನ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂತಿದ್ದೀನಿ. ಮತ್ತು ಕೋರ್ಟಿನ ಸಮಯ ವ್ಯರ್ಥ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡಿದ್ದ ಭಾರ್ಗವಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮನ್ನ ಕೇಳ್ಕೊಂತಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಶಂಕ್ರು, ಸಂಧ್ಯಾ ಕೊಲೆ ಆಗಿದ್ ಹಿಂದಿನ ದಿನ ಅಂದ್ರೆ 17ನೇ ತಾರೀಕು ನೀವೆಲ್ಲಿದ್ರಿ? ಅದು ನನ್ನ ಮಗುಗೆ ಮುಡಿ ಕೊಡಿಸ್ಬೇಕು ಅಂತ ಮನ್ನಾಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೋ ಮೇಡಮ್. ಎಷ್ಟು ಗಂಟೆಗೆ ಮುಡಿ ಕೊಟ್ರಿ? ಸರಿಯಾಗಿ ನೆನಪಾಗ್ತಿಲ್ಲ ಮೇಡಮ್. ಪರವಾಗಿಲ್ಲ. ಒಂದು ಅಂದಾಜು ಎಷ್ಟು ಗಂಟೆಗೆ ದೇವಸ್ಥಾನದಲ್ಲಿದ್ರಿ ನೀವು?
ಅಲ್ಲಿ ಮುಡಿ ಕೊಡಕ್ಕೆಲ್ಲ ಕ್ಯೂ ಇರುತ್ತೆ, ನನ್ಗೂ ಗೊತ್ತು, ಪರವಾಗಿಲ್ಲ ಹೇಳಿ. ಅವತ್ತು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅಲ್ಲೇ ಇದ್ದ ಮೇಡಮ್. ಆಮೇಲೆ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಗುಗೆ ಮುಡಿ ಕೊಡಕ್ ಹೋದವರು ಮಧ್ಯಾಹ್ನವರೆಗೂ ದೇವಸ್ಥಾನದಲ್ಲೇ ಇದ್ದು ಅಲ್ಲೇ ಊಟ ಮಾಡ್ಕೊಂಡು ಬಂದವರು ಅದೇ ದಿನ ಬೆಳಗ್ಗೆ 11 ಗಂಟೆಗೆ ಮಗುಗೆ ಹುಷಾರಿಲ್ಲ ಅಂತ ಇದೇ ಊರಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಒಂದೇ ಟೈಮಲ್ಲಿ ಎರಡೆರಡು ಊರಲ್ಲಿ ಇರೋಂಥ ವಿಶೇಷ ಶಕ್ತಿ ಅಂದ್ರೆ ಸೂಪರ್ ಪವರ್ ಎಲ್ಲಿಂದ ಬಂತು ಶಂಕರ್ ಅವರೇ? ಓ, ನೀವು ವಾಪಸ್ ಬರಕ್ಕೆ MLA ಸಾಹೇಬ್ರು ಫ್ಲೈಟ್ ಕಳ್ಸಿದ್ರಾ? ಒಂದ್ ವೇಳೆ ನೀವು ಫ್ಲೈಟ್ ಅಲ್ಲೇ ಬಂದಿದ್ರು ಒಂದೇ ಟೈಮಲ್ಲಿ ಎರಡೆರಡು ಜಾಗದಲ್ಲಿರೋಕೆ ಸಾಧ್ಯನೇ ಇಲ್ಲ. ಇವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೆಸರನ್ನ ದಾಖಲೆ ಮಾಡಿ ಚಿಕಿತ್ಸೆ ಪಡೆದಿರೋ ಎಲ್ಲಾ ದಾಖಲೆಗಳನ್ನು ನಿಮ್ ಮುಂದೆ ಸಬ್ಮಿಟ್ ಮಾಡಿದೀನಿ ಇವರಾನ. ಇವರು ಮಗುಗೆ ಮುಡಿ ಕೊಡಕ್ ಹೋಗಿದ್ದೆ ಅಂತ ಹೇಳ್ತಿರೋದು ಒಂದು ಕಟ್ಟು ಕತೆ. ನಡೆದಿರೋದನ್ನ ನಾನ್ ಹೇಳ್ತೀನಿ ಇವರಾನ. ಅವತ್ತು ಶಂಕರು ಅವ್ರ ಮಗುಗೆ ಹುಷಾರಿಲ್ಲ ಅಂತ ಪಾರ್ಟಿ ಆಫೀಸ್ಗೆ ಹೋಗಿಲ್ಲ. ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ ತನಕ ಇವರು ಹಾಸ್ಪಿಟಲ್ ನಲ್ಲೇ ಇದ್ದಾರೆ. ಅದಾದ ನಂತರ 3 ಗಂಟೆ ಹೊತ್ತಿಗೆ ಸಿತಾರಾ ಶಕ್ತಿ ಪ್ರಸಾದ್ ಕಡೆಯವರಿಂದ ಇವರಿಗೆ ಕಾಲ್ ಬಂದಿದೆ. ಹಾಗೆ ಶಂಕರು ಅವರ ಹೆಂಡತಿ ಅಕೌಂಟ್ಗೆ ಸಿತಾರಾ ಅವ್ರ ಕಡೆಯಿಂದ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಅವತ್ತಿನ ರಾತ್ರಿ ಓಡ್ ಬಂದ ಸಂಧ್ಯಾಳನ್ನ ಇದೇ ಶಂಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾನೆ. ಸಂಧ್ಯಾ ಸತ್ತಿರೋ ಜಾಗದಲ್ಲಿ 3ರಿಂದ 4 ಗಂಟೆ ತನಕ ಅಂದ್ರೆ 1 ಗಂಟೆಗಳ ಕಾಲ ಸಿತಾರಾ ಶಕ್ತಿ ಪ್ರಸಾದ್ ಮತ್ತೆ ಈ ಶಂಕರು ಇವರಿಬ್ಬರ ಫೋನ್ ಸಿಗ್ನಲ್ ಒಂದೇ ಟವರ್ ಅಲ್ಲಿ ಕ್ಯಾಚ್ ಆಗಿದೆ. ಸಿತಾರಾ ಅವರು ಯೂಸ್ ಮಾಡ್ತಿರೋ ಫೋನ್ ನ ಸಿಮ್ ಕಾರ್ಡ್ ವಿಕ್ಕಿ ಹೆಸರಲ್ಲಿದೆ. ಈ ಹಿಂದೆ ಗೊಂದಲ ಆಗಿದ್ದು ಇಲ್ಲೇ ಇವರಾನ. ಇನ್ನೂ ಆಳವಾಗಿ ತಿಳ್ಕೊಂಡಾಗ್ಲೇ ಸರಿಯಾದ ವಿಷಯ ಏನು ಅಂತ ಗೊತ್ತಾಗಿತ್ತು. ಇವರಿಬ್ರು ಸೇರಿ ಸಂಚು ಮಾಡಿ ಸಂಧ್ಯಾನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಫಿಂಗರ್ ಪ್ರಿಂಟ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ ಮುಂದೆ ಸಬ್ಮಿಟ್ ಮಾಡಿದೀನಿ ಅವರನ್ನ. ಅಬ್ಜೆಕ್ಷನ್ ಮೈ ಲಾರ್ಡ್. ಒಂದು ಸೆಲ್ ಫೋನ್ ಡಾಕ್ಯುಮೆಂಟ್ ಇಟ್ಕೊಂಡು ನನ್ನ ಕಕ್ಷಿದಾರರ ಮೇಲೆ ಸುಳ್ಳು ಆಪಾದನೆ ಹೊರಿಸೋದು ಖಂಡಿತ ತಪ್ಪಾಗುತ್ತೆ. ಈ ಶಂಕರು ಹೇಳಿದ ಮಾತನ್ನ ಒಪ್ಕೊಳ್ಳೋಣ. ಆದ್ರೆ ಸಿತಾರಾ ಅವ್ರ ಬಗ್ಗೆ ಯಾವ ಸೂಕ್ತ ಸಾಕ್ಷಿಗಳನ್ನ ಅಪೋಸಿಷನ್ ಲಾಯರ್ ಕೊಡ್ತಾ ಇಲ್ಲ. ಅಷ್ಟಕ್ಕೂ ಅವ್ರ ಸೆಲ್ ಫೋನ್ ಕಳೆದೋಗಿರ್ಬೋದು. ಭಾರ್ಗವಿಗೆ ಅವ್ರ ಮೇಲೆ ದ್ವೇಷ ಇದೆಯಲ್ಲ, ಹಾಗೆ ಇರೋರು ಇನ್ನೊಬ್ರು ಈ ಕೆಲಸನೂ ಮಾಡಿರ್ಬೋದಲ್ಲ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಲೇಬೇಕು ಇವರನ್ನ. ಕಣ್ಮುಂದಿನ ಸಾಕ್ಷಿ ಇದ್ರು ಅದನ್ನ ಒಪ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಸರ್? ಸಂಧ್ಯಾನೆ ಬಂದು ಸಾಕ್ಷಿ ಹೇಳ್ಬೇಕಾ? ಹೌದು, ಸಂಧ್ಯಾನೆ ಬಂದು ಸಾಕ್ಷಿ ಹೇಳಿದ್ರೆ ಒಪ್ಕೊತೀವಿ.